ನಮಸ್ಕಾರ ಮಕ್ಕಳೇ, ಚೆನ್ನಾಗಿದ್ದೀರಾ ಎಲ್ಲ? ನಾವು ದಿನ ಕತೆ ಕೇಳಬೇಕು. ಯಾಕೆ ಹೇಳಿ? ಕತೆಯಿಂದ ನಮ್ಮ ಬುದ್ಧಿಶಕ್ತಿ ಚುರುಕಾಗತ್ತೆ, ಮತ್ತು ನಮಗೇನೇನು ಬೇಕೋ ಸರ್ವತೋಮುಖ ಬೆಳವಣಿಗೆಗೆ ಏನೆಲ್ಲ ಬೇಕಾಗತ್ತೋ ಅದೆಲ್ಲ ವಿಷಯಗಳು ಎಲ್ಲ ಕತೆಗಳ ಮುಖಾಂತರ ನಮಗೆ ದೊರಕತ್ತೆ ಅಲ್ವಾ? ಅದಕ್ಕೆ ನಾವು ಕತೆಗಳನ್ನ ಕೇಳೋದನ್ನು ಓದೋದನ್ನು ರೂಢಿಸ್ಕೋಬೇಕು. ನಾವೆಷ್ಟೇ ಯೂಟ್ಯೂಬಲ್ಲಿ ಕತೆ ನೋಡಲಿ, ಫೇಸ್ಬುಕ್ಕಲ್ಲಿ ನೋಡಲಿ, ಸಿನಿಮಾದಲ್ಲಿ ನೋಡಲಿ, ಟಿ ವಿನಲ್ಲಿ ನೋಡಲಿ, ಆದರೆ ಬೇರೆಯವ್ರ ಬಾಯಿಂದ ಕತೆ ಕೇಳ್ತೀವಲ್ಲ, ಅಂದರೆ ಅಮ್ಮನ ಬಾಯಿಂದ, ಅಜ್ಜಿ ಬಾಯಿಂದ, ಅತ್ತೆ ಬಾಯಿಂದ, ಹೀಗೆ ಎಲ್ಲರ ಬಾಯಿಂದ ಕೇಳಿದಾಗ ಅದ್ರ ಸೊಗಸೇ ಬೇರೆ. ಅದಕ್ಕೆ ಮಕ್ಕಳೇ, ನಾನು ನಿಮಗೆಲ್ಲ ಒಳ್ಳೆ ಕತೆ ಹೇಳೋಕ್ಕೆ ಬಂದಿದ್ದೀನಿ. ಇವತ್ತು ಯಾವ ಕತೆ ಹೇಳ್ತೀನಿ ಗೊತ್ತಾ ನಿಮಗೆ? ನೋಡ್ತೀರಾ? ಒಂದು ಹಳ್ಳೀಲಿ ರೈತ ಒಬ್ಬ ಒಂದು ಹಸುನ ಮತ್ತು ಒಂದು ಕುದುರೆನ ಸಾಕಿರ್ತಾನೆ. ಅವೆರಡೂ ಯಾವಾಗಲೂ ಜೊತೆಯಾಗೆ ಕೂಡ್ಕೊಂಡು ಮೇಯೋಕ್ಕೆ ಹೋಗ್ತಿತ್ತು, ಮತ್ತು ಕೂಡು ಜೊತೆಯಲ್ಲೇ ಮನೆಗೆ ಬರ್ತಾಯಿತ್ತು. ಅದೇ ರೈತನ ಮನೆ ಹತ್ರ ಒಬ್ಬ ಅಗಸ ಇರ್ತಾನೆ. ಅಗಸ ಅಂದರೆ ಯಾರು ಗೊತ್ತಾ? ಡೋಬಿ. ಬಟ್ಟೆ ಎಲ್ಲ ಒಗೆದು ಇಸ್ತ್ರಿ ಮಾಡಿ ಕೊಡ್ತಾನಲ್ಲ, ಅವನೇ ಅಗಸ. ಆ ಅಗಸ ಒಂದು ಕತ್ತೆನ ಮತ್ತು ಒಂದು ಆಡನ್ನು ಸಾಕಿರ್ತಾನೆ. ಈ ಪ್ರಾಣಿಗಳು ಅಷ್ಟೇ ತುಂಬ ಅನ್ಯೋನ್ಯವಾಗಿ ಜೊತೆಲೇ ಕಾಡಿಗೆ ಹೋಗೋದು, ಮೇಯ್ಕೊಂಡು ವಾಪಸ್ ಬರೋದು ಎಲ್ಲ ಮಾಡ್ತಾ ಇರುತ್ತೆ. ಹೀಗೇನೆ 4 ಪ್ರಾಣಿಗಳು ಕಾಡಿನಲ್ಲಿ ಸ್ನೇಹಿತರಾಗ್ತಾರೆ. ಅವು 4 ಒಟ್ಟಾಗೆ ಕಾಡಿಗೆ ಹೋಗಿ ಹುಲ್ಲು ಮೇಯ್ದುಬಿಟ್ಟು ಒಟ್ಟಾಗೆ ವಾಪಸ್ ಮನೆಗೆ ಬರ್ತಾ ಇರುತ್ತೆ. ಅದೇ ಕಾಡಲ್ಲಿ ಒಂದು ಮೊಲ ಇರುತ್ತೆ. ಅದು ದಿನಾಗಲೂ ನೋಡುತ್ತೆ, ಅರೆ ಈ 4 ಪ್ರಾಣಿಗಳು ಎಷ್ಟು ಚೆನ್ನಾಗಿ ಫ್ರೆಂಡ್ಸ್ ಆಗಿದ್ದಾರಲ್ಲ, ಇವರೆಲ್ಲರನ್ನ ನೋಡಿಬಿಟ್ಟು ನಾನು ಇವ್ರ ಜೊತೆ ಗೆಳೆತನ ಬೆಳೆಸ್ಕೊಂಡ್ರೆ ಚೆನ್ನಾಗಿರುತ್ತಲ್ವಾ ಅಂತ ಯೋಚನೆ ಮಾಡುತ್ತೆ. ಇಷ್ಟು ದೊಡ್ಡ ಪ್ರಾಣಿಗಳ ಜೊತೆ ಇದ್ದರೆ ಯಾವ ನಾಯಿ ಕೂಡ ನನ್ನನ್ನು ಕಾಡಿಸೋದಿಲ್ಲ ಅಂತ ಯೋಚನೆ ಮಾಡಿ ಆ ಮೊಲ ದಿನನಿತ್ಯನೂ ಆ 4 ಪ್ರಾಣಿಗಳ ಹತ್ರ ಬರೋಕ್ಕೆ ಪ್ರಾರಂಭ ಮಾಡುತ್ತೆ. ಆಮೇಲೆ ಅವುಗಳ ಹತ್ರ ಬಂದು ಜಿಗಿದಾಡೋದು, ಹುಲ್ಲು ಮೇಯೋದು ಹಾಗೆಲ್ಲ ಮಾಡಿ ಕಡೆಗೆ ಅವುಗಳ ಸ್ನೇಹನ ಗಳಿಸ್ಕೊಳ್ಳುತ್ತೆ. ಮೊಲಕ್ಕಿಗೆ ತುಂಬ ಸಂತೋಷ ಆಗುತ್ತೆ. ಈಗ ಯಾವುದೇ ಬೇಟೆ ನಾಯಿ, ಕೆಟ್ಟ ನಾಯಿ ಬಂದರೂ ನನಗೆ ಏನೂ ಮಾಡೋಕ್ಕಾಗಲ್ಲ ಅಂತ ಜಂಬ ಬಂದುಬಿಡುತ್ತೆ. ಅದಕ್ಕೆ ಒಂದು ಸಾರಿ ಹೀಗಿರಬೇಕಾದ್ರೆ ಒಂದು ನಾಯಿ ಕಾಡಿಗೆ ಬರುತ್ತೆ. ಮೊಲಾನ ನೋಡಿದ ತಕ್ಷಣ ಅದ್ರ ಬೆನ್ನು ಹತ್ತತ್ತೆ, ಮೊಲಾನ ತಿಂದು ಹಾಕೋಣ ಅಂತ. ಆಗ ಮೊಲ ಓಡ್ತಾ ಓಡ್ತಾ ಹಸು ಹತ್ರ ಬರುತ್ತೆ. ಹಸು, ನೋಡಪ್ಪ, ಈ ನಾಯಿ ನನ್ನನ್ನು ತಿನ್ನೋಕ್ಕೆ ಪ್ರಯತ್ನ ಪಡ್ತಾಯಿದೆ, ನೀನು ನಿನ್ನ ಕೊಂಬಿಂದ ಇದಕ್ಕೆ ಪಾಠ ಕಲಿಸ್ಬಿಡು, ಕೊಂಬಿಂದ ಅದಕ್ಕೆ ತಿವಿದ್ಬಿಡು ಅಂತ ಹೇಳುತ್ತೆ. ಆದರೆ ಆವಾಗ ಹಸು ಏನು ಹೇಳುತ್ತೆ ಗೊತ್ತಾ? ಅಯ್ಯೋ, ನೀನು ತುಂಬ ಲೇಟಾಗಿ ಬಂದಿಯಲ್ಲ ಮೊಲ, ನನ್ನ ಕರು ಹಸ್ದಿದೆ, ನಾನು ಈಗಲೇ ಮನೆಗೆ ಹೋಗಬೇಕು, ಸಾರಿಪ್ಪ ಅಂತ ಹೇಳಿ ಹೋಗಿಬಿಡತ್ತೆ. ಮತ್ತು ಕುದುರೆ ಹತ್ರ ಹೋಗುತ್ತೆ. ಮೊಲ ಕುದುರೆ ಹತ್ರ ಹೋಗಿ ಕೇಳಿದಾಗ, ನೋಡಪ್ಪ, ದಯವಿಟ್ಟು ಆ ನಾಯಿಯಿಂದ ನಾನು ಕಾಪಾಡು, ನಿನ್ನ ಬೆನ್ನ ಮೇಲೆ ಕೂರಿಸ್ಕೊ ಅಂತ ಹೇಳಿದ್ರೆ ಕುದುರೆ ಹೇಳುತ್ತೆ, ನಿನ್ನ ಮಾತೇನೋ ಸರಿ, ಆದರೆ ನಾನು ನಿಂತ್ಕೊಂಡೇ ನಿದ್ದೆ ಮಾಡೋದು, ನನಗೆ ಕೂತ್ಕೊಳ್ಳೋಕ್ಕೂ ಆಗಲ್ಲ, ನಾನು ಬೇಗ ಓಡೋಕ್ಕೂ ಆಗಲ್ಲ ಅಂತ ಹೇಳಿಬಿಡುತ್ತೆ. ಮೊಲಕ್ಕೆ ತುಂಬ ಬೇಜಾರಾಗ್ಬಿಡುತ್ತೆ. ಅದು ಓಡ್ತಾ ಓಡ್ತಾ ಕತ್ತೆ ಹತ್ರ ಹೋಗುತ್ತೆ. ನೋಡು ಮಿತ್ರ, ನೀನಾದರೂ ನಿನ್ನ ಕಾಲಿಂದ ಒದ್ದು ಆ ನಾಯಿಗೆ ಬುದ್ಧಿ ಕಲಿಸು, ನನ್ನ ಪ್ರಾಣ ಕಾಪಾಡು ಅಂತ. ಆಗ ಕತ್ತೆ ಹೇಳುತ್ತೆ, ಹಸು ಕುದುರೆ ಎಲ್ಲ ಜೊತೇಲಿ ಮನೆಗೆ ಹೋಗ್ತಾ ಇದೆ, ನಾನೇನಾದರೂ ತಡವಾಗಿ ಹೋಗಿಬಿಟ್ರೆ ನನ್ನ ಮಾಲೀಕ ಅಗಸ ನನ್ನನ್ನು ಹೊಡೆದು ಬಿಡ್ತಾನೆ, ಆಮೇಲೆ ಇಲ್ಲಪ್ಪ ಕ್ಷಮಿಸು ಅಂಥೇಳಿ ಅದು ಹೋಗಿಬಿಡತ್ತೆ. ಹೀಗೆ ಮೊಲಕ್ಕೆ ಯಾರೂ ಸಹಾಯ ಮಾಡೋದೇ ಇಲ್ಲ. ಆವಾಗ ಮೊಲ ನೋಡಿ ನಾಯಿ ಇನ್ನೂ ಹತ್ತಿರ ಬರುತ್ತೆ. ಅಲ್ಲಿಂದ ಮೊಲ ಒಂದೇ ಓಟ ಕೀಳುತ್ತೆ. ಪ್ರಾಣ ಉಳಿಸ್ಕೊಳ್ಳೋಕ್ಕೆ ಅಂತ ಓಡಿ 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 ಒಂದು ಪೊದೆನಲ್ಲಿ ಹೋಗಿ ಔತ್ಕೊಂಡ್ಬಿಡುತ್ತೆ. ನಾಯಿ ಮೊಲನ ಹುಡುಕಿ ಹುಡುಕಿ ಸುಸ್ತಾಗಿಬಿಟ್ಟು ಅಲ್ಲಿಂದ ಹೊರಟು ಹೋಗುತ್ತೆ. ನಾಯಿ ಹೋದ್ಮೇಲೆ ಈ ಮೊಲ ಪೊದೆಯಿಂದ ಹೊರಗೆ ಬಂದು 4 ಕಡೆ ನೋಡಿ, ಅಬ್ಬಾ ನಾಯಿ ಇಲ್ಲ ಅಂತ ದೊಡ್ಡದಾಗಿ ಉಸಿರು ಬಿಡತ್ತೆ. ಆವಾಗ ಅದಕ್ಕೆ ಗೊತ್ತಾಗತ್ತೆ, ನಾವೆಷ್ಟೇ ಸ್ನೇಹಿತರಿದ್ದರೂ, ಯಾರೇ ಜೊತೇಲಿದ್ದರೂ, ನಾವು ನಮ್ಮ ಮೇಲೆ ನಂಬಿಕೆ ಇಟ್ಕೋಬೇಕು, ಸ್ವಾವಲಂಬಿಗಳಾಗಬೇಕು. ಕಷ್ಟಕಾಲ ಬಂದಾಗ ನಮ್ಮನ್ನು ನಾವೇ ಕಾಪಾಡ್ಕೊಳ್ಳೋಕ್ಕಾಗೋದು. ನಾನೀಗ ಓಡಿದ್ರಿಂದಲೇ ನನ್ನ ಜೀವ ಉಳಿತು ಅಂತ ಅಂದ್ಕೊಳ್ಳುತ್ತೆ ಅಲ್ವಾ ಮಕ್ಕಳ? ಕತೆ ಇಷ್ಟ ಆಯಿತಾ? ನಾವು ಅಷ್ಟೇ, ಬೇರೆಯವ್ರ ಸಹಾಯಕ್ಕೆ ಬರ್ತಾರೆ ಅಂತ ನಮ್ಮ ಪಾಡಿಗೆ ನಾವು ಕೂತಿರಬಾರ್ದು. ನಮ್ಮ ಆತ್ಮರಕ್ಷಣೆಗೆ ಏನೇನು ಬೇಕೋ ಆ ವಿದ್ಯೆಗಳನ್ನು ಕಲಿಯೋದು, ವ್ಯಾಯಾಮ ಮಾಡೋದು, ನಡಿಗೆ, ಒಳ್ಳೆ ಆಹಾರ ಎಲ್ಲ ತಿಂದು ನಮ್ಮ ಆರೋಗ್ಯನ ಕಾಪಾಡಿಕೊಳ್ಳೋದು, ಇದೆಲ್ಲ ಮಾಡಿಕೊಂಡು ಇರಬೇಕು. ಆವಾಗ ನಮಗೆ ಒಳ್ಳೆಯದಾಗತ್ತೆ ಅಲ್ವಾ? ಕತೆ ಚೆನ್ನಾಗಿತ್ತಾ ಮಕ್ಕಳೇ? ನಾಳೆ ದಿನ ಇನ್ನೊಂದು ಹೊಸ ಕತೆ ಹೇಳೋಕ್ಕೆ ಬರ್ತೀನಿ, ಆಯಿತಾ?